ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಪುಡಿ ಮೀನನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಗಾರೆ ನೆಲ ಅಥವಾ ತರ್ಚಲಾಗಿರಬೇಕು, ಇಲ್ಲಾಂದರೆ ಕಲ್ಲಾದರೂ ಓಕೆ. ಈ ರೀತಿ ನೀವು ಮೇಲಿರುವ ಹೊಲಸನ್ನು ತೆಗಿಬೇಕು, ಇಲ್ಲಾಂದರೆ ನೀವು ಈ ರೀತಿ ಚಾಕು ಹೊಲು ಸಮೇತ ತೆಗಿಬೋದು. ನೋಡಿ, ಈ ರೀತಿ ಮೈ ಮೇಲಿರೋ ಹೊಲಸೆಲ್ಲ ಚಾಕು ಹೊಲು ಸಹ ನೀವು ಈ ರೀತಿ ತೆಗಿಬೋದು. ಹೊಲಸು ತೆಗೆದ ಮೇಲೆ ಈ ರೀತಿ ಬಾಲ ಮತ್ತು ಸೈಡ್ ಇರುವಂತಹ ರೆಕ್ಕೆಯನ್ನು ಕಟ್ ಮಾಡ್ಕೋಬೇಕು. ಇವಾಗ ತಲೆಯಿಂದ ಪೂರ್ತಿ ಹೊಟ್ಟೆಯ ಭಾಗದವರೆಗೂ ಕಟ್ ಮಾಡ್ಕೊಳ್ಳಿ. ಈ ರೀತಿ ತೆಗೆದಾಗ ನಿಮಗೆ ಹೊಟ್ಟೆಯಲ್ಲಿರುವಂತಹ ಏನಾದರೂ ಮೀನೊಳಗಿರುತ್ತೆ ಆ ಹೊಟ್ಟೆಯೊಳಗಿರೋ ಭಾಗವೆಲ್ಲ ಪೂರ್ತಿ ನೀವು ತೆಗಿಯೋಕ್ಕೆ ಈಸಿ ಆಗುತ್ತೆ. ನೋಡಿ, ಫುಲ್ಲು ನೀಟಾಗಿ ತೆಗೆದಾಗಿದೆ. ನೋಡಿ, ಒಂದು ಸಲ ವಾಶ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಮೇಲಿರುವಂತಹ ಹೊಲಸು ಹುರುಪೆ ಏನಂತೀವಿ ಅದು ಕ್ಲೀನಾಗಿದೆ, ಒಳಗೂ ಸಹ ಕ್ಲೀನಾಗಿದೆ. ನೋಡಿ, ಇನ್ನೊಂದು ಈ ರೀತಿ ಕ್ಲೀನ್ ಮಾಡ್ತಾ ಇದ್ದೀನಿ. ಇವಾಗ ಈ ರೀತಿ ನೀಟಾಗಿ ಹೊಲಸನ್ನು ಚಾಕು ಹೊಲೆ ಸಹ ನೀವು ಬೇಕಿದೆ ತೆಗೆದುಕೊಳ್ಬೋದು, ಇಲ್ಲ ಅಂತೇಳಿ ನೆಲದಲ್ಲಿ ಬೇಕಾದರೆ ಹಾಕಿ ನೀವು ಈ ರೀತಿ ಉಜ್ಕೋಬೋದು. ನೋಡಿ, ಈ ರೀತಿ ಚಾಕಲ್ಲಿ ತೆಗೆದ ಮೇಲೆ ಸೈಡು, ಹೊಟ್ಟೆ ಮೇಲೆ ಸೈಡು, ಆ ಕಡೆ ಈ ಕಡೆ ಎರಡು ಕಡೆಯೂ ನೀವು ಹೊಲಸನ್ನು ತೆಗಿಬೇಕು. ಇವಾಗ ಅದು ತೆಗೆದಾಗಿದೆ. ಈಗ ಈ ರೀತಿ ಬಾಲವನ್ನು ತೆಗೀರಿ. ಸೈಡಲ್ಲಿರುವಂತಹ ರೆಕ್ಕೆಗಳನ್ನು ತೆಗೆದ ಮೇಲೆ ಪೂರ್ತಿ ಈ ರೀತಿ ಹೊಟ್ಟೆ ಭಾಗದವರೆಗೂ ಕಟ್ ಮಾಡ್ಕೊಳ್ಳಿ. ನಿಮಗೆ ಅದನ್ನು ಹೆಬ್ಬೆಟ್ಟಿಂದ ಈ ರೀತಿ ತಳ್ಕೊಂಡ್ರೆ ಇನ್ನೂ ಈಸಿ ಆಗುತ್ತೆ ನಿಮಗೆ. ನೋಡಿ, ಪೂರ್ತಿ ಕ್ಲೀನ್ ಆಗಿದೆ. ಈ ರೀತಿ ನಾವು ಇವಾಗ ಮೀನನ್ನು ಹೀಗೆ ನಾವು ಕ್ಲೀನ್ ಮಾಡ್ಕೋಬೋದು. ನೋಡಿ, ನಿಮಗೆ ಕಾಣಿಸ್ತಾ ಇದೆ. ನೋಡಿ, ಇಷ್ಟನ್ನು ನಾನು ಇವಾಗ ಕ್ಲೀನ್ ಮಾಡಬೇಕು. ಇವಾಗ ನೋಡಿ, ಮೀನೆಲ್ಲ ಕ್ಲೀನ್ ಮಾಡಿದಾಗಿದೆ. ಈ ರೀತಿ ನಿಮಗೆ ಫುಲ್ ಮೀನು ಕ್ಲೀನ್ ಮಾಡಿದ್ಮೇಲೆ ಈ ರೀತಿ ಸಿಗುತ್ತೆ ನಿಮಗೆ. ನೋಡಿ, ಸಾಧ್ಯ ಆದರೆ ಬೇಡ ಅಂತ ಹೇಳಿದರೆ ನೀವು ತಲೆಯನ್ನು ಕೂಡ ಕಟ್ ಮಾಡಿ ತೆಗಿಬೋದು. ನಾನು ಕೆಲವೊಂದು ಮೀನಲ್ಲಿ ತಲೆಯನ್ನು ತೆಗೆದಿದ್ದೀನಿ. ಬೇಡ ಅಂತ ಹೇಳಿದರೆ ನೀವು ತಲೆಯನ್ನು ತೆಗಿಬೋದು. ನೋಡಿ, ನೀಟಾಗಿದೆ.